ಮೊದಲನೇದು ಈ ಚಿತ್ರದ ಕತೆ ಮತ್ತು ಇದರ ಚಿತ್ರೀಕರಣ ಮಾಡಿರುವ ಲೊಕೇಶನ್, ಇದರಲ್ಲಿ ಬಳಸಿರುವ ಕಾಸ್ಟ್ಯೂಮ್ ನಿಜಕ್ಕೂ ನಿಮಗೆ ಒಂದು ಹೊಸತನದ ಫೀಲ್ ಆಗುತ್ತೆ. ಇವರಿಬ್ಬರು ತುಂಬ ಚಿಕ್ಕ ವಯಸ್ಸಿನ ಯುವಕರು. ಸಿನಿಮಾದ ಬಗ್ಗೆ ಒಂದು ಅದಮ್ಯವಾದ ತುಡಿತ ಇರೋದ್ರಿಂದ ಇಂತಹ ಒಂದು ಸದಭಿಯ ರುಚಿಯ ಚಿತ್ರವನ್ನು ಇವರಿಬ್ಬರು ಸೇರಿ ನಿರ್ದೇಶನ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇವರು ಒಂದು ಒಳ್ಳೆ ಕತೆ ಮಾಡಿಕೊಂಡಾಗ ತುಂಬ ಕಷ್ಟ. ಇವಾಗ ಪ್ರತಿಭೆ ಎಷ್ಟೇ ಇದ್ರೂ ಅದಕ್ಕೆ ಸಹಕಾರ ಮಾಡುವವರು, ಅದಕ್ಕೆ ಬೆಂಬಲವಾಗಿ ನಿಲ್ಲುವವರ ಸಂಖ್ಯೆ ತುಂಬ ಕಡಿಮೆ ಇದೆ. ಅದಕ್ಕೆ ಇವರಿಬ್ಬರ ಪೇರೆಂಟ್ಸ್ ಈ ಚಿತ್ರದ ನಿರ್ಮಾಣವನ್ನು ಕೂಡ ಮಾಡಿದರು. ಅವರಿಬ್ಬರು ಬೇರೆ ಬೇರೆ ಉದ್ಯೋಗದಲ್ಲಿ ಇರುವವರು. ಚಿತ್ರರಂಗದ ಯಾವ ಸಂಬಂಧವೂ ಇಲ್ಲದೇ ಇದ್ದರೂ ಕೂಡ ಈ ಚಿತ್ರದ ನಿರ್ಮಾಣವನ್ನು ಮಾಡಿದರು. ತುಂಬ ಅದ್ಭುತವಾಗಿ ನಾನು ಹೇಳಿದ ಹಾಗೆ ಕತೆ, ಚಿತ್ರೀಕರಣ ಮಾಡಿದ ಲೊಕೇಶನ್ಸ್ ಮತ್ತು ಅದರಲ್ಲಿ ಬಳಸಿರುವ ಕಾಸ್ಟ್ಯೂಮ್ಸ್ ನಿಜಕ್ಕೂ ಕನ್ನಡದ ಮಟ್ಟಿಗೆ ಒಂದು ಹೊಸತನ ಅಂತ ನನಗೆ ಫೀಲ್ ಆಯಿತು. ಅದೇ ಒಂದು ಕಾರಣದಿಂದನೇ ನನಗೆ ಅತ್ಯಂತ ಆಸಕ್ತಿಯಿಂದ ಈ ಚಿತ್ರವನ್ನು ಪ್ರೆಸೆಂಟ್ ಮಾಡಲಿಕ್ಕೆ ನಾನು ಒಪ್ಕೊಂಡಿದ್ದು. ಅದ್ರ ಜೊತೆಗೆ ಬೇರೆ ಕಾರಣವೂ ಇದೆ. ಮಯೂರ್ ನನಗೆ ನಮ್ಮ ಶಾಕಾಹಾರಿಯ ಸಂಗೀತ ನಿರ್ದೇಶನವನ್ನು ಮಾಡಿದ ವ್ಯಕ್ತಿ, ನನಗೆ ಒಂದು ರೀತಿಯ ಸಹೋದರ ಇದ್ದ ಹಾಗೆ. ತುಂಬ ಒಳ್ಳೆಯ ಮನಸ್ಸಿನ, ಒಳ್ಳೆಯ ಪ್ರತಿಭೆ. ಕನ್ನಡ ಚಿತ್ರರಂಗದಲ್ಲಿ ಇದಾಗಲೇ ತನ್ನ ಛಾಪನ್ನು ಮೂಡಿಸಿರುವ ಒಬ್ಬ ಯುವಕ ಮಯೂರ್. ಏನಂತಂದ್ರೆ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಈ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ನನ್ನ ಕ್ಯಾರೆಕ್ಟರ್ ಬಂದು ಒಂದು ಫ್ರೆಂಡ್ಶಿಪ್ ಇದರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ರೆಡಿ ಲವ್ ಬಗ್ಗೆ ಅಷ್ಟೇ ಅಲ್ಲದೆ, ಪ್ರೀತಿ ಬಗ್ಗೆ ಅಷ್ಟೇ ಅಲ್ಲದೆ, ಈ ಸಿನಿಮಾದಲ್ಲಿ ಸ್ನೇಹ ಆಗಿರ್ಬೋದು, ತಂದೆ ಮಕ್ಕಳ ಮಧ್ಯೆ ಇರೋ ಬಾಂಧವ್ಯ ಆಗಿರ್ಬೋದು, ಇದು ಎಲ್ಲವನ್ನು ಕೂಡ ಕಥೆಯಲ್ಲಿ ತುಂಬಾ ಚೆನ್ನಾಗಿ ಹೆಣೆದಿದ್ದಾರೆ, ಹಾಗೆ ತೋರಿಸಿದ್ದಾರೆ ಕೂಡ. ಪ್ಲಸ್ ಹಾಗೆ ಸರ್ ಕೇಳಿದ್ರು, ಅಂದ್ರೆ ಶೂಟಿಂಗ್ ಕೂಡ ಶಿವಮೊಗ್ಗದಲ್ಲೇ ಮಾಡ್ಬೋದಾಗಿತ್ತಲ್ವ ಅಂತ. ಆ ತರನೇ ಒಳ್ಳೆ ಲೊಕೇಶನ್ಲಿ ತುಂಬಾ ಪ್ಲೆಸೆಂಟ್ ಫೀಲ್ ಇರುವಂತಹ ಒಂದು ಚಿತ್ರೀಕರಣ ಕೂಡ ಮಾಡಿದ್ದಾರೆ. ನಮ್ಮ DOP ಶಿವಶಂಕರ್ ಅವರು ತುಂಬಾ ಚೆನ್ನಾಗಿ ಇದು ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ. ಸಾಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿ ಈ ಕತೆಗೆ ಇನ್ನ ಜಾಸ್ತಿ ಕಥೆನ ಮುಂದೆ ತಗೊಂಡು ಹೋಗುತ್ತೆ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಅಪ್ಪ ಅಮ್ಮನೇ ಎಷ್ಟೋ ಸಲ ನನಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಯಾವ್ದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇಲ್ವಾ ಈ ವಾರ ಶಿವಮೊಗ್ಗದಲ್ಲಿ? ಭರತ್ ಸಿನಿಮಾಸ್ ಅಲ್ಲಿ ನೋಡ್ತೀವಿ ಬರೀ ಹಿಂದಿ ಸಿನಿಮಾನೇ ಇದೆ, ಅಥವಾ ಅಜ್ಜಾಜಿ ಬಂದಿರ್ತಾರೆ, ಅವರಿಗೆ ಬೇರೆ ಭಾಷೆ ಗೊತ್ತಾಗೋದಿಲ್ಲ. ಸೊ ಹಂಗೆ ಕೇಳ್ತಾ ಇರ್ತಾರೆ. ಈಗ ನಾನು ಹೇಳ್ಬೋದು, ಹೌದು ಭಾರತೀಯ ಯಾರು ಬರ್ತಾ ಇದೆ, ಪ್ಲೀಸ್ ಹೋಗಿ ನೋಡಿ ಅಂತ. ನಮ್ಮ ಶಿವಮೊಗ್ಗದವರು ಖಂಡಿತವಾಗ್ಲೂ ಈ ಸಿನಿಮಾನ ಹೋಗಿ ನೋಡ್ತೀರಾ ಥಿಯೇಟರ್ ಅಲ್ಲಿ. ಮಾಧ್ಯಮದವರೆಲ್ಲ ನಮ್ಗೆ ಸ್ವಲ್ಪ ಸಹಕಾರ ಕೊಡ್ತೀರಾ ಅಂಡ್ ಜನರಿಗೆ ತಲುಪಿಸಿ. ಇದು ಈ ವೀಕ್ ಅಲ್ಲಿ ಆದಷ್ಟು ಜನ ಥಿಯೇಟರ್ ಅಲ್ಲಿ ನೋಡಿದ್ರೆ ಮಾತ್ರ ನಮ್ಗೆ ಮುಂದೆ ಹಾಗೆ ವರ್ಡ್ ಆಫ್ ಮೌತ್ ಇಂದ ಸ್ಪ್ರೆಡ್ ಆಗಿ ಥಿಯೇಟರ್ ಅಲ್ಲಿ ನಿಲ್ಲೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂದ್ರೆ ಆಸ್ ಅ ಹೊಸ ಟೀಮ್ಗೆ ನಮ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ನಾವೇ ಪ್ರಮೋಟ್ ಮಾಡೋದಾಗಿರ್ಬೋದು, ಅದೆಲ್ಲ ಮತ್ತೆ ಇನ್ನ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ನಮ್ಮ ಸಿನಿಮಾಗೆ ಒಂದು ಟ್ರೈ ಕೊಡಿ. ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ನೋಡುವಂತ ಒಂದು ಒಳ್ಳೆ ಸಿನಿಮಾ. ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಸೊ ದಟ್ ನೆಕ್ಸ್ಟ್ ಫಿಲಮ್ಗಳಲ್ಲಿ ನನ್ನ ನಟನೆಯಲ್ಲಾಗಿರ್ಬೋದು ಅಥವಾ ಸಿನಿಮಾದಲ್ಲಾಗಿರ್ಬೋದು ತಿದ್ದುಕೊಳ್ಳೋದಕ್ಕೆ ನಮಗೆ ಅವಕಾಶ ಇರುತ್ತೆ. ಥ್ಯಾಂಕ್ಸ್. ಸೊ ನಮ್ಮ ಸಿನಿಮಾ ಕೂಡ ಭಾವತಿ ರಾಯಣ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ. ಒಂದೊಳ್ಳೆ ಭಾವನೆ ಇರುವಂಥ ಸಿನಿಮಾ. ಮತ್ತು ಪುಸ್ತಕಗಳು, ಕಾದಂಬರಿಗಳು ಇದೆಲ್ಲ ತುಂಬ ಇಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹೆಸರಾಗಿದ್ದಾವೆ, ತುಂಬ ದೊಡ್ಡ ಮಟ್ಟಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿ ಇದು ಕೂಡ ಒಂದೊಳ್ಳೆ ಪುಸ್ತಕ ಓದಿದ ಹಾಗೆ ಫೀಲ್ ಆಗುತ್ತೆ ಅಂತ ನಮ್ಮ ಭಾವನೆ. ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ನಮ್ಮ ಒಂದು ಲಿಮಿಟೆಡ್ ರಿಸೋರ್ಸ್ನಲ್ಲಿ ನಾವು ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಈ ಸಿನಿಮಾಗೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಎಲ್ಲರೂ ದಯವಿಟ್ಟು ರಾಜೇಶ್ ಸರ್ ಮತ್ತು ಮಯೂರ್ ಅವರು ಹೇಳಿದ ಹಾಗೆ 21ಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ಆಗ ಮಾತ್ರ ನಾವು ಇಲ್ಲಿ ಶಿವಮೊಗ್ಗದಲ್ಲಿ ಮತ್ತಷ್ಟು ಶೋಸ್ಗಳನ್ನ ಹೆಚ್ಚಿಗೆ ಮಾಡೋ ಥರ ನಮಗೆ ಆಗುತ್ತೆ. ಸೊ 20 ದಿನ ಶೂಟ್ ಆಗಿದೆ ಅಂತ ಹೇಳಿದ್ದಾರೆ, ಬಟ್ ಅದ್ರ ಹಿಂದೆ ಇದನ್ನ ಸಿನಿಮಾ ಆಗಿ ನಿಲ್ಲಿಸ್ಬೇಕು ಅನ್ನೋದಕ್ಕೆ ತುಂಬಾ ದೊಡ್ಡ ಕಾರಣ ಇದೆ. ಈಗ ಇದನ್ನ ನಾವು ಜನಗಳಿಗೆ ಎಷ್ಟು ತಲುಪಿಸ್ಬೇಕೋ ಅಷ್ಟು ಸಾಧ್ಯತೆಗಳನ್ನ ನಾವು ಮಾಡಿದೀವಿ, ಬಟ್ ಇನ್ನಷ್ಟು ತುಂಬಾ ಹತ್ರ ಆಗೋಕ್ಕೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಟ್ರೇಲರ್ ನೋಡಿದೀರಾ, ನಮ್ಮ ಸಿನಿಮಾದಲ್ಲಿರೋ ಮೇ ಬಿ ಅದ್ರಲ್ಲಿ ಪೂರ್ತಿ ಅರ್ಥ ಆಗದೆ ಇದ್ರು ಒಂದು ವಿಭಿನ್ನತೆ ನಿಮಗೆ ಗೊತ್ತಾಗಿರುತ್ತೆ. ಸೊ ನೀವು ಎಲ್ಲರೂ 21ನೇ ತಾರೀಕು ಮಿಸ್ ಮಾಡದೆ ನಮ್ಮ ಸಿನಿಮಾನ ನೋಡಿ. ನಿಮಗೆ ಹೇಗೆ ಅನ್ಸುತ್ತೆ ಹೇಳಿ, ಬಿಕಾಸ್ ಅದನ್ನೇ ಹೇಳ್ಕೊಂಡ್ ಬಂದಿರೋದು. ಇದ್ರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಅದು ನಾವು ನೆಕ್ಸ್ಟ್ ಸಿನಿಮಾಗೆ ತಿದ್ಕೋತೀವಿ. ಈವನ್ ಆಕ್ಟಿಂಗ್ ಆಗಿರ್ಲಿ, ಏನೋ ಒಂದು ರೈಟಿಂಗ್ ಆಗಿರ್ಲಿ, ಪ್ರತಿಯೊಂದನ್ನು
ಬಟ್ ಅದಕ್ಕೆ ನೀವು ಸಿನಿಮಾ ನೋಡಲೇಬೇಕು. ನೀವು ನೋಡಿದ್ರೇನೆ ನಮ್ಮ ಮಿಸ್ಟೇಕ್ಸ್ ಆಗಿರಲಿ, ನಮ್ಮ ಪಾಸಿಟಿವ್ಸ್ ಆಗಿರಲಿ ಎಲ್ಲ ಗೊತ್ತಾಗೋದು. ಸೊ ನಿಮ್ಮ ಸಪೋರ್ಟ್ ಬೇಕು, ಜನಗಳಿಗೆ ತಲುಪಿಸಿ. 21ನೇ ತಾರೀಕು ಯಾರೂ ಮಿಸ್ ಮಾಡಬೇಡಿ. ಆ್ಯಂಡ್ ಅಗೇನ್ ಐಮ್ ಟೆಲ್ಲಿಂಗ್, ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಂದರೆ ತುಂಬ ಮುಖ್ಯ. 21ನೇ ತಾರೀಕು ಎಲ್ಲ ಥಿಯೇಟರಿಗೆ ಸಿನಿಮಾ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್.